ಇವತ್ತು ಹೊಸ ಲಾಗ್ನೊಟ್ಟಿಗೆ ಬಂದಿದ್ದೇನೆ. ಇದು ನನಗೆ ತುಂಬ ಜನ ಕ್ವಶನ್ಸ್ ಕೇಳ್ತಿದ್ರು ಯೂಟ್ಯೂಬ್ನಲ್ಲಿ, ಹೆಚ್ಚಾಗಿ ಮಲ್ಲಿಗೆ ರಿಲೇಟೆಡ್. ಅಟ್ಟಿಗೆ ಎಷ್ಟು, ಚೆಂಡಿಗೆ ಎಷ್ಟು ಹೂ ಬೇಕು, ದೆನ್ ಎಷ್ಟು ಸುತ್ತು ಬೇಕು ಚೆಂಡಿಗೆ, ಅಟ್ಟಿ ಆಗಲಿಕ್ಕೆ ಎಷ್ಟು ಹೂ ಬೇಕು, ಇದೆಲ್ಲ ಕ್ವಶನ್ಸ್ ತುಂಬ ಕೇಳ್ತಿದ್ರು. ಸೊ ಅದಕ್ಕೊಂದು ವಿಡಿಯೋ ಮಾಡುವ ಇನ್ಫಾರ್ಮೇಷನ್. ಅದ್ರಲ್ಲಿ ನನಗೆ ಮೆಸೇಜ್ ಮಾಡಿ ಮಾಡಿ ಉಂಟಲ್ಲ ಸಾಕಾಗಿತ್ತು, ಅದರಲ್ಲಿ ಬರೀಲಿಕ್ಕೆ ಕಷ್ಟ ಆಗ್ತದೆ ಇಂಗ್ಲೀಷಲ್ಲಿ. ಸೊ ಅದರದೊಂದು ವಿಡಿಯೋ ನಿಮ್ಗೆ ಇನ್ಫಾರ್ಮೇಷನೇ ಕೊಟ್ಟು ಬಿಡುವ ಅಂತ ಹೇಳಿ ನಾನು ವಿಡಿಯೋ ಮಾಡಲಿಕ್ಕೆ ಹೋಗಿದ್ದೇನೆ ಇವತ್ತು. ಸೊ ಅದರದೇ ಪರವಾಗಿ ವಿಷಯವಾಗಿ ನಾನು ಇವತ್ತು ಲಾಗ್ ಮಾಡ್ತಾ ಇದ್ದೇನೆ, ನೀವು ಥಂಬ್ನೇಲಲ್ಲಿ ನೋಡಿ ಇರ್ತೀರಾ. ಸೊ ಸ್ಟಾರ್ಟ್ ಮಾಡುವ. ಫಸ್ಟ್ ನಾನು ಈಗ ತಿಂಡಿ ಎಲ್ಲ ತಿಂದು ಫ್ರೆಶ್ ಆಗಿದ್ದೀನಿ, ತುಂಬ ಟೈಮ್ ತಗೊಳ್ಳೋದು ಬೇಡ ಅಂತ ಹೇಳಿ. ಸೊ ಹೂವು ಕೂಡ ತಂದು ಕೊಯ್ದು ತಗೊಂಡು ಬಂದು ಇಟ್ಟಿದ್ದೇನೆ. ಸೊ ಕಟ್ಲಿಕ್ಕೆ ಹೋಗುವ, ಫಸ್ಟಿಗೆ ಕಟ್ಟುವ. ಅದಾದಮೇಲೆ ನಾನು ಅದರ ಒಟ್ಟಿಗೆ ನಿಮ್ಗೆ ಇನ್ಫಾರ್ಮೇಷನ್ ಹೇಳ್ತಾ ಹೋಗ್ತೇನೆ. ಸೊ ಲೆಟ್ಸ್ ಸ್ಟಾರ್ಟ್. ತಂದು ಹಾಕಿದ್ದೇನೆ. ಈಗ ಸ್ವಲ್ಪ ಬೇಸಿಗೆಗಾಲದಲ್ಲಿ ಹೂಗಳು ಆಗೋದು ಜಾಸ್ತಿ, ಮಲ್ಲಿಗೆ ಹೂವು ಸ್ವಲ್ಪ ಜಾಸ್ತಿ. ಈಗ ನಮಗೆ ಪುನಃ ಅಗೇನ್ ಕಮ್ಮಿ ಆಗ್ತಾ ಬಂತು. ನಿಮ್ಗೆ ಕಟ್ಟುದು ನಿಮಗೆ ಗೊತ್ತೇ ಇದೆ, ನಾನು ನಿಮಗೆ ತುಂಬ ವಿಡಿಯೋದಲ್ಲಿ ಹಾಕಿದ್ದೇನೆ ಕಟ್ಟುದು ಹೇಗೆ ಅಂತ ಹೇಳಿ. ಸೊ ಫಸ್ಟೇ ನಾವು ಫಿನಿಶ್ ಮಾಡುವ ಕಟ್ಟುದು, ಅದಾದ ನಂತರ ಹೇಳ್ತಾ ಹೋಗ್ತೇನೆ. ಚೆಂಡು ಮಡಿಸುವಾಗ ನಿಮಗೆ ಹೇಳಲಿಕ್ಕೆ ಸ್ವಲ್ಪ ಈಸಿ ಆಗ್ತದೆ. ಈಗ ಅಪ್ಪ ತಗೊಂಡು ಬಂದರು ಕೆಳಗೆ ಸೈಡಿದ್ದು, ನಾನು ಆಗ ಕಟ್ಟಿದ್ದು ಮೇಲೆ ಸೈಡ್, ನಾನು ಕೊಯ್ದು ಮಾತ್ರ. ಇದು ಕೆಳಗೆ ನಮ್ಮದು ಹೂವಿನ ಗಿಡ ಉಂಟ, ಅಲ್ಲಿ ತಗೊಂಡು ಬಂದದ್ದು. ಹೂಗಳು ನೋಡಿ ಎಷ್ಟು ದೊಡ್ಡ ದೊಡ್ಡದುಂಟು. ಮತ್ತು ಅಲ್ಲಿ ಅರಳು ಹೂ ತುಂಬ ಉಳಿತದೆ, ನನ್ನಲ್ಲಿ ಅಷ್ಟು ಉಳಿದಿಲ್ಲ. ಯಾಕಂದರೆ ಅಲ್ಲಿ ಅಪ್ಪ ಕೊಯ್ಯುತ್ತಲ್ವ, ಅವರಿಗೆ ಸರಿಯಾಗಿ ಎಷ್ಟು ಕೊಯ್ಲಿಕ್ಕೆ ಬಿಸಿಲು ಬರ್ತದೆ. ಮತ್ತು ಈಗ ಹೂ ಉಂಟಲ್ಲ ಸ್ವಲ್ಪ ಲೇಟ್ ಆಗ್ತದೆ ಕೊಯ್ಯುವಾಗ, ಬಿಸಿಲು ಬಂದು ಈಗ ಅರಳೆಲ್ಲ ಉಳಿತದೆ. ಸೊ ಅದನ್ನು ನಾವು ಪರಿಮಳ ಇರ್ತದೆ. ಅರಳು ಉಂಟಲ್ಲ, ಮೊಗ್ಗಿಗಿಂತ ಅರಳು ಪರಿಮಳ ಇರ್ತದೆ ಮಲ್ಲಿಗೆದು. ಸೊ ಇಷ್ಟು ಹೂ ಹಾಕ್ತದೆ. ಈಗ ಒಂದು 2 ಚೆಂಡು ಅಷ್ಟಾಯಿತು, 2 ಚೆಂಡು ಚಿಲ್ಲರಿ ಆಗ್ಬೋದು ಅಷ್ಟೇ, ಹೆಚ್ಚಾಗಿ ಏನಿಲ್ಲ. ಎಂಕ್ ಯಾರೇನ ಹೋಗಲ್ಲ ಎಂಕಿ ಪದ ಮಾತಲ್ಲ ಅಕ್ಕವೇರು ಅವು ಮಾತ ಪನ್ಪೇರು ಎಂಕ ಅವೆ ತಾತು ಒಂದು ಯಾಂಕೇನು ಈತ ಕಿರಾಯ್ದಾಗಿ ಇಂಚ ಮಾತ ಮಲ್ಪುಂಡು ಗ್ಯಾಸ ಇಂಕಿ ಕೆಟ್ಟ ತೆರವಾಯ್ತು ಮಾತ ಅಂಗಿಯವರು ಎಂಚ ಶಿಸ್ತುರುಳ್ಳೇರು. ಆ್ಯಂಡ್ ಎಸ್ ಫೈನ್. ಆ್ಯಕ್ಚುಲಿ ಒಂದು ಚೆಂಡು ಅಂದರೆ ನಿಮಗೆ 6 ಸುತ್ತು ಬೇಕು. ಓಕೆ, ಒಂದು ಚೆಂಡಿಗೆ ನಿಮಗೆ 6 ಸುತ್ತು ಬೇಕಾಗ್ತದೆ. 600 ಹೂ, ಒಂದು ಚೆಂಡಿಗೆ 600 ಅಂದರೆ 6 ಸುತ್ತಿಗೆ 100 ಹೂ, 6 ಸುತ್ತಾಗಿ ಒಂದು ಚೆಂಡು ಆಗ್ತದೆ. ಮತ್ತು ಕರೆಕ್ಟಾಗಿ ಲೆಕ್ಕ ಹೇಳುವವರು ಮೊನ್ನೆ ಮೆಸೇಜಲ್ಲಿ ನಾನು ನೋಡಿದೆ, ಒಂದು ಅಟ್ಟಿಗೆ ಎಷ್ಟು ಹೂ ಬೇಕಂತ ಯಾರೋ ಮೆಸೇಜ್ ಮಾಡಿದ್ರು. ಸೊ ಅದಕ್ಕೆ ಎಷ್ಟು ಲೆಕ್ಕ ಹಾಕಿದರೆ ಏನು ಅಂದರೆ 600 600 600 600 ಆಗ್ತದೆ ಅಷ್ಟು. ಹಾಗೆ ಲೆಕ್ಕ ಹಾಕಿ ಮಾಡ್ತದೆ, ನಾನು ಹಾಗೆ ಹೇಳಿಲ್ಲ. ಸೊ ಸ್ವಲ್ಪ ನಾವೊಂದು ಇಡುವಾಗ ಒಂದು 9 ಇಂಚ್ ಉದ್ದ ಇಡಬೇಕಾಗ್ತದೆ ಚೆಂಡು ಮತ್ತು ಇಂಚ್ ಇಡುವುದು ಕೂಡ ಉಂಟಲ್ಲ, ಅದು ಕರೆಕ್ಟಾಗಿ. ಸ್ವಲ್ಪ ಸಣ್ಣ ಚೆಂಡು ಮಾಡಲಿಕ್ಕೆ ಆಗೋದಿಲ್ಲ ಕಟ್ಟೆ ಕೊಡುವಾಗ. ಕಟ್ಟೆಯಿಂದ ನೀವು ತಗೊಳ್ಳುವಾಗ ಅವರೆಲ್ಲ ಸಣ್ಣದಾಗಿ ಕೊಟ್ಟಿರ್ತಾರೆ ನಿಮಗೆ. ಒಂದು 8 ಇಂಚು 7 ಇಂಚಲ್ಲಿ ಕೊಟ್ಟಿರ್ತಾರೆ, ಅದು 5 ಸುತ್ತಿರ್ತದೆ. ಮತ್ತು ಕಟ್ಟೆಯಲ್ಲಿ ನೀವು ತಗೊಳ್ಳುವಾಗ, ನಾವು ಇಲ್ಲಿ ಕಟ್ಟೆ ಕೊಡುವಾಗ, ಮನೆಯಿಂದ ಕಟ್ಟೆ ಕೊಡುವಾಗ ನಮಗೆ 9 ಇಂಚ್ ಇಡಲೇಬೇಕು ಉದ್ದ. ಒಂದು ಈಗ ಎಷ್ಟು ಆಗಲ್ಲ, ನಾನು ನಿಮಗೆ ಪ್ರತಿಯೊಂದು ವಿಡಿಯೋದಲ್ಲಿ ಕೂಡ ನಾನು ಈಗ ಕೂಡ ತೋರಿಸಿದೆ ಇಷ್ಟು ಉದ್ದ, ಮತ್ತು ಸ್ವಲ್ಪ ಉದ್ದವಾಗಿ ಇಡಬೇಕು ಕೂಡ. ಈ ಮಧ್ಯ ಬೆರಳು ಮತ್ತು ಹೆಬ್ಬೆರಳು ಇಡುವಷ್ಟು ಉದ್ದ, ಮತ್ತು ಸ್ವಲ್ಪ ಒಂದು ಇಂಚಿನಷ್ಟು ಉದ್ದ ಇಡಬೇಕಾಗ್ತದೆ, ಆಗ 9 ಇಂಚ್ ಆಗ್ತದೆ. ಮತ್ತು ತುಂಬ ಸಣ್ಣದಾಗಿ ನೀವು ಅಂದಾಜಿಗೆ ಇಡಬೇಕು ಅದು. ಮೊದಲು ನಾವು ಈ ಸುಡಿ ಕಡ್ಡಿಯನ್ನು ಹಿಡ್ಕೊಂಡು 9 ಇಂಚಿದ್ದು ಅದೇ ಅಳತೆ ಮಾಡ್ತಿದ್ದೆವು. ಸೊ ಈಗ ಮಡಚಿ ನಮಗೆ ತುಂಬ ವರ್ಷ ಆಯ್ತಲ್ಲ, ಹಾಗಾಗಿ ನಮ್ಗೆ ಗೊತ್ತುಂಟು ಎಷ್ಟು ಉದ್ದ ಇಡಬೇಕು ಅಂತ. ಸಣ್ಣದಾಗಿ ಇಟ್ಟರು ಕೂಡ ಮತ್ತೆ ಬರಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅದು ನಮ್ಮದೊಂದು ಅದೇ ಅಷ್ಟು ಅದೊಂದು ರೂಲ್ಸ್, ಹಾಗೆ ಇಡಬೇಕಂತ. ಸೊ ಕೆಲವರು ಚೆಂಡು ಸ್ವಲ್ಪ ಉದ್ದೆ ಎಲ್ಲ ಹಾಗೆ ಇರ್ತದೆ, ಬಟ್ ನೋ ಪ್ರಾಬ್ಲಮ್. ಮತ್ತು ಚಿಲ್ಲರಿ ನೀವು ಉದ್ದೆ ಇಡ್ಬೋದು. ಚಿಲ್ಲರಿದೊಂದು 200 ಹೂ ಲಾಸ್ಟಿಗೆ ಚೆಂಡು ಆಗದೆ ಎಲ್ಲ ಚೆಂಡು ಎಲ್ಲ ಆಗಿ ಒಂದು 200 ಹೂ 300, ಅದು ಸಣ್ಣದಾಗಿ ಇಡ್ಬೋದು, ತೊಂದರೆ ಇಲ್ಲ ಚಿಲ್ಲರಿ. ಓಕೆ,
ಸೊ ಹಾಗೆ. ಮತ್ತೆ ಒಂದು ಅಟ್ಟಿ ಅಂದರೆ ಅದೇ ಒಂದು ಚೆಂಡಿಗೆ 600 ಹೂ ಅಲ್ಲ, ಒಂದು ಅಟ್ಟಿ ಅಂದರೆ ಹಾಗೆದು 600 ಹೂ ಇದು 4 ಚೆಂಡು ಬೇಕು. ಒಂದು ಅಟ್ಟಿ ಆಗಲಿಕ್ಕೆ 4 ಚೆಂಡು. ಓಕೆ, ಅದು 600 ಹೂ 600 ಹೂ 600 ಹೂ 600 ಹೂ ಲೆಕ್ಕ ಮಾಡಬೇಕು, ಅಷ್ಟು ಆಗ್ತದೆ. ಸೊ ರೇಟ್ ನಿಮಗೆ ಉಂಟಲ್ಲ, ಅದು ನೀವು ಪೇಪರಲ್ಲಿ ಡೈಲಿ ಹೇಗೆ ಬರ್ತದೆ, ದಿನ ದಿನಕ್ಕೆ ಚೇಂಜ್ ಆಗ್ತದೆ. ಹೂ ಇದ್ದಾಗ ನಿಮಗೆ ಗೊತ್ತೇ ಇದೆ, ರೇಟ್ ಇರುವುದೇ ಇಲ್ಲ. ಇನ್ನು ಫಂಕ್ಷನ್ ಟೈಮಲ್ಲಿ ನಿಮಗೆ ಹೂ ಇರುವುದಿಲ್ಲ, ರೇಟ್ ಡಬಲ್ ಆಗ್ತದೆ. 1000 2000, ಮೊದಲೆಲ್ಲ 2000 ಇತ್ತು ಮಲ್ಲಿಗೆ ಗಿಡ. ಅದೇ ದಿನ ದಿನಕ್ಕೆ ಪೇಪರಲ್ಲಿ ಬರ್ತದೆ, ನಿಮಗೆ ನೋಡ್ಬೋದು, ಅಥವಾ ಗೂಗಲಲ್ಲಿ ನೀವು ಸರ್ಚ್ ಮಾಡಿದ್ರು ಆಗ್ಬೋದು. ಉಡುಪಿ ಮಲ್ಲಿಗೆ ಪ್ರೈಸ್ ಅಂತ ಹಾಕಿದರೆ, ಶಂಕರಪುರ ಮಲ್ಲಿಗೆ ಪ್ರೈಸ್ ಅಂತ ಹಾಕಿದರೆ ಅದು ಆ ದಿನದ್ದು, ಒಂದು ಮೊದಲನೇ ದಿನದ್ದು, ಈ ದಿನದ್ದು ಎಲ್ಲ ಬರ್ತದೆ. ಆದರೆ 10 o'clock ನಂತರ ಅದು ರೇಟ್ ಬೀಳೋದು, ಈ ದಿನದ್ದು ನೀವು ನೋಡಬೇಕಾದ್ರೆ. ಸೊ ಗೂಗಲಲ್ಲಿ ಸರ್ಚ್ ಮಾಡಿದ್ರು ನಿಮ್ಮ ಊರು ಹಾಕಿ ಶಂಕರಪುರ ಅಥವಾ ಉಡುಪಿ ಮಲ್ಲಿಗೆ, ಅದೆಲ್ಲ ಭಟ್ಕಳ ಮಲ್ಲಿಗೆ, ಹೌದು ಭಟ್ಕಳ ಮಲ್ಲಿಗೆ ಹಾಕಿ ಪ್ರೈಸ್ ಎಷ್ಟು ಅಂತ ಈಗ ಬರ್ತದೆ, ಗೂಗಲಲ್ಲಿ ಸರ್ಚ್ ಮಾಡಿ ಸಿಗ್ತದೆ ನಮಗೀಗ. ಈಗ ಕಮ್ಮಿ ಉಂಟು ಹೂ, ಯಾಕಂದರೆ ಹೂ ನಮಗೆ ಈಗ ಒಂದು 2 ಚೆಂಡು ಹಾಗೆ ಆಗ್ತಾ ಉಂಟು, ಮತ್ತು ತುಂಬ ಜನರಿಗೆ ಒಂದು ಅಟ್ಟಿ ಆಗ್ತಾ ಉಂಟು, 4 ಚೆಂಡು ಆಗ್ತಾ ಉಂಟು ಒಂದು ಅಟ್ಟಿ. ಸೊ ಅದೇ ಅದಕ್ಕೆ ಈಗ ನಿಮಗೆ ದಿನ ದಿನದ ಪ್ರೈಸ್, ಹೂ ಇದ್ದರೆ ನಿಮಗೆ ರೇಟ್ ಇಲ್ಲ. ಈಗ ನಮ್ಮ ಅಂದಾಜಿ 200 ಇರಬೇಕು ಏನು ಅಟ್ಟಿಗೆ, ಅಂದರೆ 4 ಚೆಂಡಿಗೆ. ಅದು ಅಟ್ಟಿ 4 ಚೆಂಡಿಗೆ ಅವರು ಕೊಡೋದು, ಪೇಪರಲ್ಲಿ ಆಗಲಿ ಗೂಗಲಲ್ಲಿ ಆಗಲಿ 4 ಚೆಂಡು ಅಂದರೆ ಒಂದು ಅಟ್ಟಿಗೆ ಎಷ್ಟು ಅಂತ ರೇಟ್ ಹಾಕೋದು. ಒಂದೊಂದು ಚೆಂಡಿಗೆ ರೇಟ್ ಅಲ್ಲ, ಒಂದು ಅಟ್ಟಿಗೆ ಒಟ್ಟು ರೇಟ್ ಹಾಕಿಡೋದು. ಅದರಲ್ಲಿ ನಮಗೊಂದು 2 ಚೆಂಡು ಆದರೆ ಈಗ ಅದರದ್ದು ಹಾಫ್ ಹಣ ಹಾಗೆ. ಓಕೆ, ಹಾಗೆ ಹಣ ಹಾಗೆ ಲೆಕ್ಕ ಮಾಡೋದು. ಚಿಲ್ಲರೆ ಒಂದು ಚೆಂಡಿ 2 ಚೆಂಡು ಹಾಗೆಲ್ಲ ಸಪ್ರೇಟಾಗಿ ಹಣ ಹಾಕೋದಿಲ್ಲ, ಒಂದು ಅಟ್ಟಿಗೆ ಹಾಕಿಡ್ತಾರೆ ಅಷ್ಟೇ. ಸೊ ಅದು ನೀವು ಸರ್ಚ್ ಮಾಡಿದ್ರೆ ನಿಮಗೆ ಸಿಗ್ತದೆ. ಆ್ಯಂಡ್ ಅದೇ ಈಗ ಸ್ವಲ್ಪ ಇನ್ಫಾರ್ಮೇಷನ್ ಗೊತ್ತಾಯ್ತಲ್ಲ, 4 ಚೆಂಡು ಅಂದರೆ ಎಷ್ಟು, ಒಂದು ಚೆಂಡು ಅಂದರೆ ಹೇಗೆ, 2 ಚೆಂಡು. ಸೊ ಅದು ಚಿಲ್ಲರೆ ಎಲ್ಲ ಹೇಗೆ ಇಡಬೇಕು, ಇಷ್ಟೇ ಇನ್ಫಾರ್ಮೇಷನ್, ತುಂಬ ಇಲ್ಲ, ಅಷ್ಟೇ ಈಸಿ ಉಂಟು. ಮಲ್ಲಿಗೆ ಇದ್ದವರಿಗೆ ಗೊತ್ತೇ ಇದೆ. ಸೊ ಆದರೂ ಕೆಲ ಜನ ಕೇಳ್ತಿದ್ರು, ಅವರಿಗೆ ಇನ್ಫಾರ್ಮೇಷನ್ ಸಿಗಲಿ ಅಂತ ನಾನು ಈ ವಿಡಿಯೋ ಮಾಡಿದ್ದೇನೆ. ಸೊ ಎಸ್, ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅಂದ್ಕೊಳ್ತೇನೆ. ಏನಾದರೂ ಬೇರೆ ಇನ್ಫಾರ್ಮೇಷನ್ ಬೇಕಿದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಇನ್ನಷ್ಟು ಹೊಸ ವಿಷಯ ನೆಕ್ಸ್ಟ್ ಸಿಗ್ತೇನೆ. ಅಲ್ಲಿ ತನಕ